ಮಳೆ ಫುಲ್ ಫುಲ್ ಫುಲ್. ಬಹಳ ಜನ ಓ ಹೌದಾ? ಅದಕ್ಕೆ ನಿಲ್ಸ್ತಾರಂತೆ ಕಂಪ್ಲೀಟ್ಲಿ. ಓ ಅಲ್ಲೇನೋ ಒಂದು ಎಂಟ್ರಿ ಇತ್ತಂತೆ, ಆ ಎಂಟ್ರಿ ಕ್ಲೋಸ್ ಮಾಡಿದಾರಂತೇನೋ, ಅಲ್ಲೇನೋ ಯಾರೋ ಬಿದ್ದೇನೋ ಸತ್ತಿದಾರಂತ ಅಲ್ಲಿ ಗೊತ್ತಿಲ್ಲ. ಒಳ್ಳೆ ಸಿಕ್ಕಾಪಟ್ಟೆ ಫುಲ್ಲು ಮಳೆ ಅಂದ್ರೆ ಮಳೆ, ಅಲ್ಲಿ ಪ್ಲೇಸ್ ಸಿಕ್ಕಾಪಟ್ಟೆ ಮುಂದಂತ್ರ ಲಿಟ್ರಲ್ ಏನೇನು ಕಾಣ್ತಿಲ್ಲ ಪ್ಲೇಸ್ ಮಾತ್ರ. ಪ್ಲೇಸ್ ಹೆಂಗೈತೆ ನೋಡಿ. ಓಕೆ, ಎಸ್, ಹಾಯ್, ಹಲೋ, ನಮಸ್ಕಾರ ಎಲ್ರಿಗೂ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಗಾಯ್ಸ್. ಇವತ್ತಿನ ಬ್ಲಾಗ್ ಏನಿರುತ್ತೆ, ಹೇಗೆಲ್ಲ ಇರುತ್ತೆ ನಿಮಗೆಲ್ಲ ಪ್ರತಿಯೊಂದು ತೋರಿಸ್ತಾ ಹೋಗ್ತೀನಿ. ಅಂಡ್ ಅದಕ್ಕೂ ಮುಂಚೆ ನನ್ನ ವೀಡಿಯೋಸ್ ತುಂಬಾ ದಿನ ಆಯ್ತು ಮಾಡಿದ್ದಿಲ್ಲ, ಯಾಕಂದ್ರೆ ನಾನು ಕೆಲಸ ಮಾಡ್ಕೊಂಡು ವಿಡಿಯೋ ಮಾಡ್ತಾ ಇರೋದು. ಸೊ ಹಂಗಾಗಿ ಟೈಮ್ ಸಿಕ್ಕಿದಿಲ್ಲ. ಸೊ ಇವತ್ತೇನೋ ಟೈಮ್ ಸಿಕ್ಕಿದೆ ವಿಡಿಯೋಸ್ ಮಾಡ್ತಾ ಇದೀನಿ. ಇನ್ಮೇಲೆ ಟೈಮ್ ಸಿಕ್ಕಿಲ್ಲ ವಿಡಿಯೋಸ್ ಮಾಡ್ತಾ ಇರ್ತೀನಿ. ಇವತ್ತಿನ ವಿಡಿಯೋ ಬಂದ್ಬಿಟ್ಟು ಒಂದು ಸ್ಪೆಷಲ್ ಆಗಿರೋ ಒಂದು ಪ್ಲೇಸಿಗೆ ಹೋಗ್ತಾ ಇದೀವಿ. ಆ ಪ್ಲೇಸ್ ಹೇಗಿರುತ್ತೆ, ಅಲ್ಲಿ ಏನೆಲ್ಲ ಇರುತ್ತೆ ಅಂತ ನಿಮಗೆ ತೋರಿಸ್ತೀನಿ. ಅದಕ್ಕೂ ಮುಂಚೆ ನಾನು ಖುಷಿ ವಿಚಾರ ಏನಂತಂದ್ರೆ, ನನಗೆ ನನ್ನ ಫ್ಯಾಮಿಲಿ ಕಂಪ್ಲೀಟ್ ಆಗಿ ನಾವೆಲ್ಲೂ ಹೊರಗಡೆ ಹೋಗಿದ್ದಿಲ್ಲ. ಅಪ್ಪಾಜಿ ಅಮ್ಮ ಹೋದ್ರೆ ನಾನು ನಮ್ಮ ತಮ್ಮ ಮನೇಲಿ ಇರ್ತಿದ್ವಿ, ಇಲ್ಲ ಅಮ್ಮ ನಾನು ಹೋದ್ರೆ ನಮ್ಮ ತಮ್ಮ ನಮ್ಮ ಅಪ್ಪ ಮನೇಲಿ ಇರ್ತಿದ್ರು. ಸೊ ಕಂಪ್ಲೀಟ್ ಆಗಿ ನಾವೆಲ್ಲೂ ಹೋಗಕ್ಕಾಗಿದ್ದಿಲ್ಲ. ಸೊ ಇವತ್ತು ಆ ಟೈಮ್ ಬಂದಿದೆ, ಎಲ್ಲ ಫ್ಯಾಮಿಲಿ ಸಮೇತ ಕಂಪ್ಲೀಟ್ ಹೊರಗಡೆ ಹೋಗ್ತಾ ಇದೀವಿ. ಕಾರ್ ಕೂಡ ಬಂದಿದೆ ಇವಾಗ. ಸೊ ಈಗ ಕಾರ್ನೆಲ್ಲ ಪೂಜೆ ಮಾಡಿಬಿಟ್ಟು ಇವಾಗ ಹೊರಡುವಂಥ ಟೈಮು. ನಿಮ್ಗೆ ಹೋಗ್ತಾ ಹೋಗ್ತಾ ತೋರಿಸ್ತೀನಿ ಎಲ್ಲಿ ಹೋಗ್ತಾ ಇದ್ದೀನಿ, ಆ ಪ್ಲೇಸಲ್ಲಿ ಹೇಗೆಲ್ಲ ಆಗಿರುತ್ತೆ ಅಂತ. ವೇಟ್. ಸೊ ಗಾಯ್ಸ್, ಈಗ ಫೈನಲಿ ಕಾರ್ ಬಂದಿದೆ. ಇವಾಗ ಕಾರ್ನ ಪೂಜೆ ಮಾಡೋಂಥ ಟೈಮ್ ಈಗ. ಸೊ ಪೂಜೆ ನಾನೇ ಮಾಡ್ತಿರೋದು ನೋಡಿ, ಹಿಂಗೆ ಪೂಜೆ ಮಾಡ್ತೀನಂತ. ಮುಂದಷ್ಟಂತೆ ಸಾಕು. ಸ್ಟೇರಿಂಗ್ ಮಾಡ್ತಾರೆ. ಆಯ್ತು ಸರಿ. ಇದು ಯೂಟ್ಯೂಬ್ ಇವ್ರದ್ದು ಚಾನಲ್ ಇದೆ, ನ್ಯೂಸ್ ಚಾನಲ್ ಜೀವನ್ ಶೆಟ್ಟಿ. ಹಾಂ, ಸೊ ಗೈಸ್, ಫೈನಲಿ ಕಾರ್ ಪೂಜೆ ಎಲ್ಲ ಆಗಿ ಹೊರಡುವಂಥ ಟೈಮಿಗೆ ನಮ್ಮ ಜಾನು ಮಾತ್ರ ಮನೇಲಿ ಇದ್ದಾಳೆ. ಯಾಕಂದ್ರೆ ಅವ್ರು ಕರ್ಕೊಂಡು ಹೋಗೋಕ್ಕಾಗಲ್ಲ ಅವಳನ್ನ, ಯಾಕಂದ್ರೆ ನಿಮಗೆ ಗೊತ್ತು ಅವಳನ್ನೆಲ್ಲ ಕಾರಲ್ಲಿ ಕರ್ಕೊಂಡು ಹೋಗೋಕ್ಕಾಗಲ್ಲ, ಅವ್ಳು ಸುಮ್ಮನೆ ಕೊಡಲ್ಲ. ಹಂಗಾಗಿ ನಾವೆಲ್ಲ ಫ್ಯಾಮಿಲಿ ಹೊಡ್ತಾ ಇದ್ದೀವಿ. ಸೊ ಫೈನಲಿ ಎಲ್ಲರೂ ಬರ್ತಾ ಇದ್ದಾರೆ. ನಮ್ಮ ತಮ್ಮ, ನಮ್ಮಮ್ಮ, ನಮ್ಮಪ್ಪ ಆ ಕಡೆ ಬರ್ತಾರೆ. ಸೊ ನನಗೆ ಫ್ರೆಂಡ್ ಸೀಟ್, ಯಾಕಂದ್ರೆ ನಾನು ಸ್ವಲ್ಪ ವಿಡಿಯೋ ಬ್ಲಾಗ್ ಎಲ್ಲ ಮಾಡ್ತಾ ಇರ್ತೀನಿ. ಸೊ ಹಂಗಾಗಿ ನನಗೆ ಫ್ರೆಂಡ್ ಸೀಟ್. ಓಕೆ ಅಣ್ಣ, ಇವ್ರ ಡ್ರೈವರ್. ಅಣ್ಣ ಹಾಯ್. ಅಣ್ಣ ನಿಮ್ಮ ಹೆಸರು? ಸಾಗರ್. ಸೊ ಫೈನಲಿ ಹೊರಡ್ತಾ ಇದೀವಿ. ತುಂಬಾ ದಿನ ಆಗಿತ್ತು ನಾವು ಫ್ಯಾಮಿಲಿ ಸಮೇತ ಈ ರೀತಿ ಹೋಗ್ದೆ. ಸೊ ಎಲ್ಲರಿಗೂ ಮಾತಾಡ್ಸೋಣ. ಇಲ್ಲಿ ನಮ್ಮಪ್ಪ, ನಮ್ಮಮ್ಮ, ನಮ್ಮ ತಮ್ಮ ಎಲ್ಲ ಕೂತಿದ್ದಾರೆ ಇಲ್ಲಿ. ಎಷ್ಟು ವರ್ಷ ಆಯ್ತು ಹೋಗಿಲ್ದಂಗೆ? ಆಲ್ಮೋಸ್ಟ್ ಅಲ್ಲಿ ಒಂದು 10-15 ವರ್ಷ. ಆಲ್ಮೋಸ್ಟ್ ಅಂದ್ರೆ ಒಂದು 10 ವರ್ಷ ಮೇಲಂತ್ರ ಆಗಿದೆ. ಯಾಕಂದ್ರೆ ಈಗ ನಮ್ಮ ಜಾನು ನಾವು ಒಂದು ನಾಯಿ ಸಾಕ್ದಾಗಿಂದನು ಎಲ್ಲೂ ಹೋಗಕ್ ಆಗ್ತಾ ಇಲ್ಲ. ಯಾಕಂದ್ರೆ ಎಲ್ಲ ಫ್ಯಾಮಿಲಿ ಮೆಂಬರ್ಸ್, ಯಾಕಂದ್ರೆ ಅದನ್ನೆಲ್ಲ ಕಡೆ ಕರ್ಕೊಂಡು ಹೋಗಕ್ ಆಗಲ್ಲ. ಹಂಗಾಗಿ ಯಾರಾದ್ರೂ ಒಬ್ರು ನಾವು ಮನೇಲಿ ಇರ್ಲೇಬೇಕಾಗಿತ್ತು, ಅಷ್ಟರಲ್ಲೂ ಹೋಗಕ್ ಆಗ್ತಿದ್ದಿಲ್ಲ. ಸೊ ಫೈನಲಿ ಇವಾಗ ಅವಳಿಗೆಲ್ಲ ಊಟ ಗೀಟ ಮಾಡಿಸಿ, ಯಾಕಂದ್ರೆ ಒನ್ ಡೇ ಅಲ್ಲ. ಸೊ ಹಂಗೆ ತಿರ್ಗಾ ನೈಟ್ ಬರ್ತೀವಿ, ಹಂಗಾಗೋಸ್ಕರ ಅವಳಿಗೆಲ್ಲ ಊಟ ಗೀಟ ಮಾಡಿಸಿ ಅವಳೆಲ್ಲ ಹೊರಗಡೆ ವಾಶ್ರೂಮ್ ಎಲ್ಲ ಮಾಡಿಸ್ಬಿಟ್ಟು ಮನೇಲಿ ಬಿಟ್ಟು ಹೊರಡ್ತಾ ಇದೀವಿ ಇವಾಗ. ಸೊ ಎಲ್ಲಿ ಹೊರಡ್ತಾ ಇದೀವಿ ಯಾರಿಗೆ ಹೇಳಿಲ್ಲ, ಸ್ಪೆಷಲ್ ಪ್ಲೇಸ್ ಅಂತ ಹೇಳಿದೀನಿ. ಸೊ ಪ್ಲೇಸ್ ಹೇಗಿರುತ್ತೆ, ಏನೆಲ್ಲ ಇರುತ್ತೆ ಅಂತ ನಿಮಗೆ ನೆಕ್ಸ್ಟ್ ತೋರಿಸ್ತೀನಿ ನಾನು, ಯಾವ ಪ್ಲೇಸ್ ಹೋಗ್ತಾ ಇದೀನಿ ಅಂತ. ಸೊ ಅಲ್ಲಿ ಹೋಗ್ತಾ ಇರೋದು ಕೆಲವೊಬ್ರು ಮೀಟ್ ಮಾಡ್ಬೇಕು ಪರ್ಸನ್ಸ್ನ, ಯಾರು ಏನಂತೆಲ್ಲ ಪ್ರತಿಯೊಂದು ನಿಮಗೆ ಮುಂದೆ ಹೇಳ್ತೀನಿ. ಸೊ ಗೈಸ್, ಹೋಗ್ತಾ ಇದೀವಿ. ನಮ್ಮ ಡೆಸ್ಟಿನೇಷನ್ ಇನ್ನೂ ಬಂದಿಲ್ಲ.
ನಮ್ಮ ಡೆಸ್ಟಿನೇಷನ್ಗೆ ಹೋಗ್ತಾ ಇದ್ವಿ. ಸೊ ಹಾಗೆ ನಮ್ಮ ಸಾಗರ್ ಅವ್ರು ಹೇಳಿದ್ರು ಆಂಡಿ ಹೋಗ್ತಾ ಬಳೆ ಪದ್ಮಾವತಿ ಸಿಗುತ್ತೆ ನೋಡ್ಕೊಂಡು ಹೋಗೋಣ ಅಂತ. ಸೊ ಅದನ್ನು ಕೂಡ ಕವರ್ ಮಾಡ್ತೀವಿ ಇದೇ ಭಾಗದಲ್ಲಿ. ಅದಕ್ಕೆ ಪದ್ಮಾವತಿ ಟೆಂಪಲ್ನ. ಸೊ ಇನ್ನೊಂದು ಪ್ಲೇಸ್ ಕೂಡ ಹೇಳಿದ್ರು, ಆ ಪ್ಲೇಸಿಗೆ ಹೋಗೋಕ್ಕಾಗಲ್ಲ ಯಾಕಂದರೆ ಟೈಮ್ ಕಡಿಮೆ ಇದೆ. ಅಲ್ಲಿಂದ ಮತ್ತೆ ನಾವು ತಿರ್ಗಾ ಬಂದು ಅಲ್ಲಿ ನಮ್ಮ ಅಟ್ಟಿಯವ್ರ ಮನೆಗೆ ಬೇರೆ ಹೋಗ್ಬೇಕು. ಅಲ್ಲಿಗೆ ಹೋಗೋದಕ್ಕೆ ಸ್ವಲ್ಪ ಟೈಮ್ ಆಗಲ್ಲ. ಸೊ ಹಂಗಾಗಿ ಇನ್ನೊಂದು ಪ್ಲೇಸ್ನ ಸ್ಕಿಪ್ ಮಾಡಿದ್ವಿ. ಒಂದಲ್ಲ ಆಲ್ಮೋಸ್ಟ್ 2 ಪ್ಲೇಸ್ ಸ್ಕಿಪ್ ಮಾಡಿದ್ವಿ. ಅವ್ರು ಇನ್ನೊಂದು ವರದಳ್ಳಿ ಅಂತ ಒಂದು ಪ್ಲೇಸ್ ಹೇಳಿದ್ರು, ಅದನ್ನು ಕೂಡ ನಮಗೆ ಆಗ್ತಾ ಇಲ್ಲ. ಸೊ ಅದಕ್ಕೆ ಬಳೆ ಪದ್ಮಾವತಿ ಆದ್ರೂ ಒಂದು ಪ್ಲೇಸ್ನ ಕವರ್ ಮಾಡೋಣ ಅಂತ ಅದನ್ನು ನೋಡ್ಕೊಂಡು ಹೋಗೋಣ ಅಂತ ಪ್ಲಾನ್ ಮಾಡಿದ್ದೀವಿ. ಸೊ ಹೋಗ್ತಾ ಇದ್ವಿ ಇವಾಗ. ಎಲ್ಲ ಆಲ್ರೆಡಿ ಮಲ್ಕೊಂಡು ಎದ್ದಾರೆ ಇವಾಗ. ಎಲ್ಲ ಮಲ್ಕೊಂಡು ಇವಾಗ ಎದ್ದವ್ರೆ. ನಾನು ನಮ್ಮ ಸಾಗರ್ ಅವ್ರು ಮಾತ್ರ ಹಿಂಗೆ ಕೂತ್ಕೊಂಡು ಹಿಂಗೆ ಹೋಗ್ತಾನೆ ಇರ್ತೀವಿ. ನಮ್ಮ ತಮ್ಮ ಒಬ್ಬ ಅವನು ಮಲ್ಕೊಂಡಿಲ್ಲ. ನಮ್ಮ ಅಪ್ಪ ಮಾತ್ರ ಒಳ್ಳೆ ನಿದ್ದೆ ಮಾಡಿದ್ರು, ಯಾಕಂದ್ರೆ ಅವ್ರು ನೈಟು ಆಟೋ ಬೇರೆ ಓಡಿಸಿರ್ತಾರಲ್ಲ, ಅವ್ರು ನಿದ್ದೆ ಬೇರೆ ಇದ್ದಿಲ್ಲ. ಸೊ ಅವರು ಕಂಫರ್ಟಬಲ್ ಆಗಿ ಆರಾಮಾಗಿ ನಿದ್ದೆ ಕೂಡ ಮಾಡಿದ್ರು. ಈಗ ನಿದ್ದೆ ಮಾಡಿದ್ದವ್ರೆ. ನೋಡೋಣ ಈಗ ಮುಂದೆ ಯಾವ ಹೋಟ್ಲಿಗೆ ಎಲ್ಲಿ ಸ್ಟಾಪ್ ಕೊಡ್ತಾರೆ ಗೊತ್ತಿಲ್ಲ. ನೋಡೋಣ ಯಾವ ಹೋಟ್ಲಿಗೆ ನಿಲ್ಲಿಸ್ತಾರೆ. ಪ್ಲೇಸ್ ನೋಡ್ರಿ, ನಾನು ಹೇಳ್ದಂಗೆ ನಿಮಗೆ ನಾನು ಹೋಗೋ ಪ್ಲೇಸ್ ಫುಲ್ ಗ್ರೀನರಿ ಇರುತ್ತೆ ಅಂತ ಹೇಳಿದ್ದೆ. ಸೊ ಪ್ಲೇಸ್ ನೋಡ್ದೆ ಫುಲ್ ಪೀಸ್ಫುಲ್ ಆಗೈತೆ ಜಾಗ. ಯಾಕಂದ್ರೆ ಈ ಬೇರೆ ಕಡೆ ನಮ್ಮ ಸಿಟಿ ಒಳಗೆ ಅದೇ ಓಡಾಡಿ ಅದೇ ಗಿಜ ಗಾಡಿಗಳು ಅದೇ ನೋಡಿ ಸಾಕಾಗೋಗಿತ್ತು. ಇಲ್ಲಿ ನೆಮ್ಮದಿಯಾಗಿ ಒಂದು ವಾತಾವರಣ, ಒಂದು ಒಳ್ಳೆ ಗಾಳಿ ತಗೊಂತಿದ್ವಿ ಇಲ್ಲಿ. ಅಂಡ್ ಇನ್ನೊಂದು ನಮ್ಮ ಕರ್ಕೊಂಡು ಹೋಗ್ತಿರೋ ನಮ್ಮ ಸಾಗರ್ ಅವ್ರ ಬಗ್ಗೆ ಹೇಳಲೇಬೇಕು. ಅವರೊಬ್ರು ಮಲ್ಟಿ ಟ್ಯಾಲೆಂಟೆಡ್ ಅವರು. ಅವಾಗ್ಲೇನೆ ಮಾಡೋಣ ಅಂತ ಅನ್ಕೊಂಡೆ ಅವ್ರ ಬಗ್ಗೆ. ಸೊ ಬೇಡ, ಯಾಕಂದ್ರೆ ಡ್ರೈವಿಂಗ್ ಮಾಡ್ತಾ ಇದ್ರಲ್ಲ, ಸೊ ಡಿಸ್ಟರ್ಬ್ ಮಾಡೋದು ಬೇಡ ಅಂತ ಸುಮ್ಮನೆ. ಆದ್ರೂ ಈಗಲೂ ಡ್ರೈವಿಂಗ್ ಮಾಡ್ತಾರೆ, ಆದ್ರೂ ಸ್ವಲ್ಪ ಡಿಸ್ಟರ್ಬ್ ಮಾಡ್ತಾ ಇದೀನಿ ಇವಾಗ. ನಮ್ಮ ಸಾಗರ್ ಅವ್ರನ್ನ ಮಾತಾಡ್ಸಿ, ಅವ್ರು ಮಲ್ಟಿ ಟ್ಯಾಲೆಂಟೆಡ್ ಹೆಂಗೆ ಅಂತಂದ್ರೆ ಅವರು ಇವನ್ ಸ್ಟಡಿ ಮಾಡ್ಕೊಂತಾನೆ ಜೊತೆಗೆ ಇದು ಡ್ರೈವಿಂಗು ಜೊತೆಗೆ ಪ್ರೀ ವೆಡ್ಡಿಂಗ್ ಫೋಟೋಶೂಟು ಎಲ್ಲ ಮಾಡ್ತಾರೆ. ಯಾಕಂದ್ರೆ ಓದ್ಕಂತ ಇಷ್ಟೆಲ್ಲ ಮಾಡೋದು ಕಷ್ಟನೇ. ಇನ್ ಕೇಸ್ ಸ್ವಲ್ಪ ಏನಾರು ಆಚೆ ಈಚೆ ನಮ್ದು ಮೈಂಡ್ ಸೆಟ್ ಹೋಗ್ಬಿಟ್ರೆ ಎಜುಕೇಶನ್ ಕಡೆ ಚೇಂಜ್ ಆಗ್ಬಿಡುತ್ತೆ ಮೋಡು. ಸೊ ಅವ್ರು ಇದನ್ನ ಮಾಡ್ಕೊಂತ ನೀವೆಲ್ಲ ಮಾಡ್ತವ್ರೆ. ನೋಡೋಣ, ಕೇಳೋಣ ಅವ್ರಿಗೆ ಎಷ್ಟು ವರ್ಷದಿಂದ ಮಾಡ್ತವ್ರೆ ಎಲ್ಲ. ಸಾಗರ್ ಅವ್ರು ಎಷ್ಟು ವರ್ಷದಿಂದ ಇದು ನಿಮಗೆ ಇದು ಡ್ರೈವಿಂಗ್ ಆಗಿರ್ಬೋದು, ಪ್ರೀ ವೆಡ್ಡಿಂಗ್ ಆಗಿರ್ಬೋದು ಎಲ್ಲ ಮಾಡ್ತಾ ಇರೋದು ಓದ್ಕಂತ? ಪ್ರೀ ವೆಡ್ಡಿಂಗ್ ಎಲ್ಲ ಮಾಡಕ್ ಸ್ಟಾರ್ಟ್ ಮಾಡಿ ನಾನು ಡಿಪ್ಲೊಮಾ ಸೆಕೆಂಡ್ ಇಯರ್ ಇದ್ದಾಗಿಂದಲೇ ಸ್ಟಾರ್ಟ್ ಮಾಡಿದ್ದೆ. ಓಕೆ. ಬ್ರದರ್ ಇದ್ರ ಅವ್ರ ಜೊತೆ ಪ್ರೀ ವೆಡ್ಡಿಂಗ್ ಪ್ರೀ ವೆಡ್ಡಿಂಗ್ ಶೂಟ್ಸ್ ಎಲ್ಲ. ಅಂದ್ರೆ ನಿಮ್ ಬ್ರದರ್ ಇದ್ರ ಮುಂಚೆ ಪ್ರೀ ವೆಡ್ಡಿಂಗ್ ಅಲ್ಲಿ? ಫೋಟೋಗ್ರಾಫರ್ ಅಲ್ಲಿ ಒಬ್ರು ಇದ್ರು. ಓಕೆ. ಅವ್ರ ಜೊತೆ ಸುಮ್ನೆ ಮುಂಚೆ ಫೋಟೋಗ್ರಫಿ ಒಂದು ಹಾಬಿ ಇತ್ತು. ಓಕೆ. ಅದು ಹಂಗೆ ಬರ್ತಾ ಬರ್ತಾ ಸ್ವಲ್ಪ ಪ್ರೊಫೆಷನ್ ಕಡೆ ಟರ್ನ್ ಆಯ್ತು. ಅಂದ್ರೆ ಬಹಳ ಅದ್ರಲ್ಲಿ ಇನ್ವಾಲ್ವ್ ಆದೆ. ಓಕೆ. ಡಿಪ್ಲೊಮಾ ಆದ್ಮೇಲೆ 1 ವರ್ಷ ಸುಮ್ನೆ ಇದ್ದೆ, ಇಂಜಿನಿಯರಿಂಗ್ ಮಾಡಿರ್ಲಿಲ್ಲ. ಹಾ. ಅವಾಗ ಅದನ್ನೇ ಕಂಪ್ಲೀಟ್ಲಿ ಅದನ್ನೇ ಮಾಡ್ತಾ ಇದ್ದೆ. ಓಕೆ. ಬಟ್ ಆಮೇಲೆ ಒಂದ್ಸಲ ರಿಯಲೈಸ್ ಆಯ್ತು ಇಂಜಿನಿಯರಿಂಗ್ ಮಾಡ್ಬೇಕಂತ. ಸೊ ಮಾಡೋಣ ಅಂತ ಮಾಡ್ತಾ ಇದೀನಿ. ಇದು ಡ್ರೈವಿಂಗ್ ಇಂದ ಟ್ರಾವೆಲಿಂಗ್ ಎಂದಿಲ್ಲ, ಮುಂಚೆ ನಮ್ದೇ ಒಂದು ಬಿಸ್ನೆಸ್ ಇತ್ತು, ಟೂರ್ಸ್ ಅಂಡ್ ಟ್ರಾವೆಲ್ಸ್ ಅಪ್ಪ ಅಂತ. ಎಮರ್ಜೆನ್ಸಿ ಇದ್ದಾಗ ನಾನ್ ಬರ್ತೀನಿ, ಇಲ್ಲ ಅಂತ ಅಂದಾಗ ಡ್ರೈವರ್ಸ್ ಇದ್ದಾರೆ, ವೆಹಿಕಲ್ಸ್ ಕಳಿಸ್ಕೊಳ್ತೀನಿ. ಅಂಡ್ ಇದು ಟ್ರಾವೆಲ್ಸ್ ಅವ್ರದೇ, ಇದು ಓನ್, ಇದು ಅವರೇ ಇದಕ್ಕೆ ಈ ಗಾಡಿ ಎಲ್ಲ ಓನರ್, ಅವ್ರದೇ ಟ್ರಾವೆಲ್ಸ್ ಇದೆ ಅವ್ರ ಫಾದರ್ದು. ಸೊ ಇವ್ರು ಅದನ್ನೇ ಕೂಡ ಹಾಗೆ ಕಂಟಿನ್ಯೂ ಮಾಡ್ತಿದ್ದಾರೆ. ಇನ್ ಕೇಸ್ ಇವ್ರು ಫ್ರೀ ಇದ್ರೆ ಬರ್ತಾರೆ, ಇನ್ ಕೇಸ್ ಇಲ್ಲ ಅಂತಂದ್ರೆ ಯಾರಾದ್ರೂ ಹುಡುಗರು ಡ್ರೈವರ್ಸ್ ಅವ್ರು ಕೂಡ ಕಳಿಸ್ಕೊಡ್ತಾರೆ. ನಿಮಗೆ ಇದು ಕ್ಯಾಮ್ರಾದು ಹಿಂಗೆ ಮುಂದೆ ಇದನ್ನೇ ಪ್ರೊಫೆಷನಲ್ ಆಗಿ ಮಾಡ್ಬೇಕಂತ ಅನ್ಕೊಂಡಿರಲ್ಲ, ಬೇರೆ ಏನಾದ್ರು ಪ್ಲಾನಿಂಗ್ ಇದೆ? ಪ್ಲಾನಿಂಗ್ ಅಂತ ಏನೂ ಮಾಡ್ತಿಲ್ಲ, ಯಾಕಂದ್ರೆ ಪ್ಲಾನ್ ಮಾಡಿದ್ರೆ ಯಾವ್ದು ಆಗಲ್ಲ. ಕರೆಕ್ಟ್. ಸೊ ಕರೆಕ್ಟ್ ಆಗಿ ಅನ್ಪ್ಲಾನ್ಡ್ ಆಗಿ ಲೈಫ್ ಹೆಂಗ್ ಹೋಗ್ತಾ ಇದೆಯೋ ಅದೇ ತರ ಫೋಟೋಗ್ರಫಿ ಆಗ್ಲಿ ಅದನ್ನು ಬಿಡಲ್ಲ. ಇಂಜಿನಿಯರಿಂಗ್ ಕಂಪ್ಲೀಟ್ ಆಗ್ತಾ ಇದೆ, ಯಾವ ಕಡೆ ಬೆಟರ್ ಚಾಯ್ಸ್ ಆಪ್ಷನ್ ಸಿಗುತ್ತೋ ಆ ಕಡೆ ಹೋಗ್ಬೇಕು ಆಗ್ಲಿ. ನಿಮ್ಗೆ ಆಲ್ ದ ಬೆಸ್ಟ್. ಎಲ್ಲ ಚೆನ್ನಾಗಿ ಮಾಡ್ತವ್ರೆ. ಯಾಕಂದ್ರೆ ಲೈಫಲ್ಲಿ ಯಾವತ್ತು ಒಂದಕ್ಕೆ ಸ್ಟಿಕ್ ಆನ್ ಆಗ್ಬಾರ್ದಂತ ಒಂದು ಎರಡು ಇರಬೇಕು ಲೈಫಲ್ಲಿ ಏನಾದ್ರು ಚೇಂಜಸ್. ಒಂದ್ ಕಡೆ ಈಗ ಅವ್ರದ್ದು ಪ್ರೊಫೆಷನಲ್ ಆಗಿ ಪ್ರೀ ವೆಡ್ಡಿಂಗ್ ಮಾಡ್ತವ್ರೆ. ಇದು ಟ್ರಾವೆಲಿಂಗ್ ಬಂದ್ಬಿಟ್ಟು ಅವ್ರ ಫ್ಯಾಷನ್, ಇದು ಯಾರಾದ್ರೂ ಇಲ್ಲ ಅಂದ್ರೆ ಮಾತ್ರ ಬರೋದು. ಬಟ್ ಆಲ್ಮೋಸ್ಟ್ ಆಲ್ ಅವ್ರದ್ದು ಜಾಸ್ತಿ ಇರೋದೇ ಪ್ರೀ ವೆಡ್ಡಿಂಗ್ ಅಲ್ಲ ನಿಮ್ಗೆ? ಪ್ರೀ ವೆಡ್ಡಿಂಗ್ ಅವ್ರ ಪ್ರೊಫೆಷನಲ್ ಆಗಿರೋದು. ಇನ್ನು ಅವ್ರ ಪ್ಲಾನಿಂಗ್ ಅಲ್ಲಿ ಏನಿಲ್ಲ, ಅನ್ಪ್ಲಾನಿಂಗ್ ಅಲ್ಲಿ ನೋಡೋಣ ಯಾವ್ದು ಹೆಂಗಾಗುತ್ತೆ ಅಂತ ಗೊತ್ತಿಲ್ಲ. ಜಸ್ಟ್ ಹಂಗೆ ಮೂವ್ ಮಾಡ್ತಾ ಇದಾರೆ. ಆಲ್ ದ ಬೆಸ್ಟ್ ಹೇಳೋಣ ಅವ್ರಿಗೆ. ಸೊ ಎಲ್ಲರಿಗೂ ಹೇಳೋದು ಒಂದು ಮಾತು, ಎಲ್ಲದಕ್ಕೂ ಒಂದಕ್ಕೆ ಸ್ಟಿಕ್ ಆನ್ ಆಗ್ಬೇಡ್ರಿ ಅಂತ ಹೇಳ್ತೀನಿ. ಯಾಕಂದ್ರೆ ಲೈಫಲ್ಲಿ ಏನಾದ್ರು ಇನ್ನೊಂದು ಬೇರೆ ಆಪ್ಷನ್ ಇರಲೇಬೇಕು. ಇವಾಗ ನಾವು ಒಂದಕ್ಕೆ ಸ್ಟಿಕ್ ಆನ್ ಆಗ್ಬಿಟ್ಟಿದೀವಿ, ನಾವು ಏನಾದ್ರು ಒಂದು ಬೇರೆ ಆಪ್ಷನ್ ನೋಡ್ಕೋಬೇಕು. ಈಗ ಸ್ವಲ್ಪ ಚೇಂಜಸ್ ಇರ್ಬೇಕು ಯಾವತ್ತು ಲೈಫಲ್ಲಿ. ಇವಾಗ್ಲೂ ಪ್ಲೇಸ್ ಹೇಳ್ತೀನಿ ಹೆಂಗೈತೆ ಅಂತಂದ್ರೆ ಅಲ್ಟಿ ಇದೆ ಪ್ಲೇಸ್. ಮಾತ್ರ ನಿಜವಾಗ್ಲೂ ಈ ಪ್ಲೇಸ್ ನ ಫೀಲ್ ಮಾಡ್ರಿ. ನೋಡ್ರಿ ಪ್ಲೇಸ್ ಹೆಂಗೈತೆ, ಮಳೆ ಬರ್ತಾ ಐತೆ ಎಲ್ಲಾ ಕಡೆಗೂ, ಜಿಟಿ ಮಳೆ ಬರ್ತಾ ಐತೆ. ನಿಜವಾಗ್ಲೂ ಪ್ಲೇಸ್ ಮಾಡಿ ಸಕ್ಕತ್ತಾಗೈತೆ, ಇದು ಮಾತ್ರ ಹೇಳ್ಬೋದು. ಪ್ಲೇಸ್ ನೋಡಿ ಸೂಪರ್,
ಕಂಪ್ಲೀಟ್ ವೆದರ್ ಎಲ್ಲ ಕಡೆಗೂ ಫುಲ್ಲು ಮೋಡ ತುಂಬಿರೋ ವಾತಾವರಣ, ಮಳೆ ಸಖತ್ತಾಗೈತೆ ಪ್ಲೇಸ್ ಮಾತ್ರ. ಸೊ ಇಲ್ಲೊಂದು ಹೋಟ್ಲಿಗೆ ಬಂದಿದ್ವಿ. ಈ ಹೋಟ್ಲಲ್ಲೆಲ್ಲ ಬೇರೆ ಕಡೆ ಹೋಗ್ತಾರೆ, ಆ ಹೋಟ್ಲಿಗೆ ಹೋಗ್ತಾ ಇಲ್ಲ ಮಳೆ. ನಾನು ಅದರಲ್ಲಿ ಏನೋ ಕವರ್ ಮಾಡ್ತಾ ಇದ್ದೀನಿ. ಮುಂದೆ ಮೊಬೈಲ್ ವಾಟರ್ ಪ್ರೂಫ್ ಅಲ್ಲ, ಸೊ ಅದರಲ್ಲೇ ಕವರ್ ಎಲ್ಲಿಲ್ಲ. ಓಕೆ, ಚೆನ್ನಾಗಿರುತ್ತೆ. ಏನೋ ಕೆಲವೊಂದು ಮಿಸ್ ಆಗೈತಿ ಇಲ್ಲಿ ಬೋರ್ಡ್. ಅದು ಏನು ಬೋರ್ಡ್ ಅಂತ ಗೊತ್ತಿಲ್ಲ ನನಗೆ, ನೋಡ್ತೀನಿ. ಏನಿದೆ ಗೊತ್ತಿಲ್ಲ. ಇಲ್ಲಿ ರೆಸಿಪಿ ನೋಡ್ತಾ ಇದ್ದೀನಿ, ಎಲ್ಲರಿಗೆ ಏನೇನು ಬೇಕಂತ ಕೇಳ್ತೀನಿ. ಗಾಯ್ಸ್ ಫೈನಲಿ ಊಟ ಆಯ್ತು. ಇವಾಗ ಊಟ ಮಾಡಿದ್ವಿ, ಬಟ್ ಯಾಕೋ ಊಟ ಅಷ್ಟು ಲೈಕ್ ಆಗಲಿಲ್ಲ. ಓಕೆ ಯಾಕಂದ್ರೆ ನಮಗೆ ಈ ಫುಡ್ ಅಡ್ಜಸ್ಟ್ ಆಗಲ್ಲ, ಹಂಗೆ ಊಟ ಅಷ್ಟಿದೆ ಅಷ್ಟೇ. ನಮ್ಮಪ್ಪ ನೋಡ್ರಲ್ಲಿ, ನಮ್ಮಪ್ಪ ವಿಡಿಯೋ ಮಾಡಿ ಬ್ಲಾಗ್ ಮಾಡ್ತಾರೆ. ಅವ್ರೇನೋ ಕಂಟೆಂಟ್ ಶೂಟ್ ಮಾಡ್ತಾರೆ. ನಮ್ಮಪ್ಪ ಒಂದು ಯೂಟ್ಯೂಬ್ ಚಾನಲ್ ಮಾಡ್ಕೊಡ್ಬೇಕು. ಗಾಡಿಗಳು ಬಂದು ಸಿಕ್ಕಾಪಟ್ಟೆ ಬರ್ತೈತೆ, ಸೈಡಿಗೆ ಸರ್ಕೊಂಡು ತಿರ್ಗಾ ಮುಚ್ಕೊಂಡು ಸೈಡಿಗೆ ಹೋಗ್ಬೇಕು ನಾನು. ಗಾಯ್ಸ್ ಇಲ್ಲೊಂದು ವ್ಯೂ ನೋಡ್ರಿ. ಅದು ಮಳೆನೇನೋ ಗೊತ್ತಿಲ್ಲ, ಫಾಗ್ ಅನ್ಸುತ್ತದು. ನೋಡ್ರಿ ಅದು ಮೇಲ್ಗಡೆ ಹೇಗಿದೆ ನೋಡ್ರಿ ವ್ಯೂ. ಅದು ಫಾಗು, ಅಲ್ಲೇನು ಮಳೆ ಬರ್ತೈತೆ ಏನೋ ಗೊತ್ತಾಗ್ತಿಲ್ಲ ನನಗೆ, ಬಟ್ ಸೂಪರ್ ಇದೆ ಪ್ಲೇಸ್ ಮಾತ್ರ. ಹೆವಿ ಸಖತ್ತಾಗಿದೆ ಪ್ಲೇಸ್ ಮಾತ್ರ. ಸೊ ಇವಾಗ ಅಗೇನ್ ಮತ್ತೆ ಹೊರಡೋದು, ಇವಾಗ ನಮ್ಮ ಪ್ಲೇಸ್ಗೆ ಹೊರಡೋದು. ಸೊ ಇವಾಗ ನೋಡ್ರಿ, ಇವಾಗ ಹೆಂಗಿದೆ ಇದು ಪ್ಲೇಸ್, ಕಂಪ್ಲೀಟ್ ಆಗಿ ಹೆಂಗೆ ಐತೆ ಹೊರಗಡೆ ಔಟ್ಡೋರ್ ವೆದರ್ ಅಂತ. ಹೆಗಲ ಮೇಲೇರಿ ತೇಲುತ್ತಿದೆ ಹೃದಯ ಮಡಿಲ ಹುಡುಗಿ ಎದೆ ಬಾಗಿಲಿಗೆ ಬಂತೋ ಪ್ರಣಯ ಉನ್ಮಾದ ತಾನಾಗಿ ಹಾಳಾಗೋ ಸಮಯ ಏಕಾಂತ ಕಲ್ಲನ್ನು ಮಾಡುವುದೋ ಕವಿಯ ಮುಗಿಲ ಹೆಗಲ ಮೇಲೇರಿ ತೇಲುತ್ತಿದೆ ಹೃದಯ ಮಡಿಲ ಹುಡುಗಿ ಎದೆ ಬಾಗಿಲಿಗೆ ಬಂತೋ ಇಲ್ಲೊಂದು ಈಗ ನಮ್ಮ ಸಾಗರ್ ಅವರು ಒಂದು ಶಾರ್ಟ್ ಕಟ್ ಆಗಿ ಜೋಗ ತೋರ್ಸತಿ ಕರ್ಕೊಂಡ್ ಬಂದಾರೆ ಇಲ್ಲಿ ಪ್ಲೇಸ್, ಬಟ್ ಇಳಿಯಕ್ ಆಗಲ್ಲ ಅನ್ಸುತ್ತೆ. ಇಲ್ಲಿ ಸಿಕ್ಕಾಪಟ್ಟೆ ಮಳೆ, ಫುಲ್ಲು ಮಳೆ ಅಂದ್ರೆ ಮಳೆ. ಇಲ್ಲಿ ಪ್ಲೇಸ್ ಸಿಕ್ಕಾಪಟ್ಟೆ ಮುಂದಂತ್ರ ಲಿಟ್ರಲ್ ಏನೇನೋ ಕಾಣ್ತಿಲ್ಲ ಪ್ಲೇಸ್ ಮಾತ್ರ. ಪ್ಲೇಸ್ ಹೆಂಗೈತೆ ನೋಡ್ರಿ, ನಿಜವಾಗ್ಲೂ ಮುಂದೆ ಏನೇನೋ ಕಾಣ್ತಿಲ್ಲ. ಕಂಪ್ಲೀಟ್ ಫಾಗು, ಮಳೆ ಸಿಕ್ಕಾಪಟ್ಟೆ ಮಳೆ ಐತೆ. ಪ್ಲೇಸ್ ಮಾತ್ರ ಸೂಪರ್ ಆಗೈತೆ. ಅಂಡ್ ಇದು ಕ್ರೆಡಿಟ್ ಎಲ್ಲ ನಮ್ಮ ಸಾಗರ್ ಅವ್ರಿಗೆ ಸೇರ್ಬೇಕು, ಯಾಕಂದ್ರೆ ನಮಗೆ ಈ ತರ ಪ್ಲೇಸೇ ಗೊತ್ತಿದ್ದಿಲ್ಲ, ಈ ರೀತಿ ಐತೆ ಪ್ಲೇಸ್ ಅಂತ. ಅವರೇ ಕರ್ಕೊಂಡ್ ಬಂದಿರೋದು ಇಲ್ಲಿ. ಬನ್ನಿ ಬ್ರೋ, ಇಲ್ಲೊಂದು ಪ್ಲೇಸ್ ಇದೆ, ಶಾರ್ಟ್ ಕಟ್ ಆಗಿ ಕರ್ಕೊಂಡು ಹೋಗ್ತೀನಿ ಅಂತ. ಸ್ಪೆಷಲ್ ಥ್ಯಾಂಕ್ಸ್ ಟು ಸಾಗರ್. ಇದೆಲ್ಲ ಕ್ರೆಡಿಟ್ ಸಾಗರ್ಗೆ ಇದೆ, ಯಾಕಂದ್ರೆ ಹಿಂಗೆ ಒಂದು ಸ್ಪೆಷಲ್ ಆಗಿ ಕಂಪ್ಲೀಟ್ ಫಾಗು ಗುರು, ಎಲ್ಲಿ ನೋಡಿದ್ರು ಫಾಗ್. ಕ್ಯಾಮ್ರಾದಲ್ಲಿ ಅಷ್ಟು ಕಾಣ್ತಿಲ್ಲ ನಮಗೆ ಫಾಗ್, ರಿಯಲ್ ಆಗಿ ಬಂದ್ರೆ ಕಂಪ್ಲೀಟ್ ಫಾಗ್ ಐತೆ. ಮುಂಗಾರದ ಮಳೆ 2 ಶೂಟಿಂಗ್ ಆಗಿದೆ. ಮುಂಗಾರದ ಮಳೆ 1 ಶೂಟಿಂಗ್ ಆಗಿದೆ ಅಲ್ಲ, ನಡ್ಕೊಂಡು ಹೋಗಿ ತಳ ಫುಲ್ ತೋರಿಸ್ತಾನ ನಾನು. ಇದೇ ಸ್ಪಾಟ್ ಇಲ್ಲೇ ಇರೋದು. ಮುಂಗಾರು ಮಳೆದ ಒಂದು ಶೂಟ್, ಅದೊಂದು ಸೀನ್ ಇಲ್ಲೇ ಅಂತ ಶೂಟ್ ಆಗಿರೋದು ಇದು, ಇದೇ ಸ್ಪಾಟ್ ಅಲ್ಲಿ. ಇನ್ನು ಮುಂದಿದೆನಾ? ಇದೇನಾ? ಇನ್ನು ಮುಂದೆ ಇದೆ, ಸಾರಿ, ಇನ್ನು ಮುಂದಿದೆ. ಕಲ್ಲಿನ ಮೇಲ್ಗಡೆ ನಿಲ್ಲಿಸ್ತಾನೆ ನೋಡ್ರಿ, ಅವ್ನು ಕರ್ಕೊಂಡು ಹೋಗಿ ಆ ಸ್ಪಾಟ್ ಅಲ್ಲೇ ಒಂದು ಸ್ಪಾಟ್ ಇದೆ ಅಂತ, ಮುಂದ್ಗಡೆ ತೋರಿಸ್ತೀನಿ. ಮುಂಗಾರು ಮಳೆದು ನಮ್ಮ ಟೀಮ್ ಮೆಂಬರ್ಸ್ ನೋಡ್ರಿ ಇಲ್ಲಿ ಹಿಂದ್ಗಡೆಗೆ. ನಾವಪ್ಪ ಅಂತೂ ಶೂಟ್ ಮಾಡಿ ಬ್ಲಾಗ್ ಮಾಡಿ ಅಪ್ಲೋಡ್ ಮಾಡೋದೇ ಕೆಲಸ. ಮನೆಗೆ ಹೋದ್ಮೇಲೆ ಮುಂದೆ ಕಂಪ್ಲೀಟ್ ಇಲ್ಲಿಂದ ಜೋಗ ಕಾಣುದಂತೆ, ಬಟ್ ನನಗ್ ಜೋಗ ಕಂಪ್ಲೀಟ್ ಆಗಿ ಏನು ಕಾಣ್ತಾ ಇಲ್ಲ. ನಿಜವಾಗ್ಲೂ ಫುಲ್ ಫಾಗ್ ಕವರ್ ಆಗುತ್ತೆ. ಜೋಗ ಇಲ್ಲಿಂದ ಏನು ಕಾಣ್ತಿಲ್ಲ. ನಾನು ಇಲ್ಲಿಂದ ಹೆಂಗ್ ಝೂಮ್ ಹಾಕ್ಬೇಕಂತಾನು ಗೊತ್ತಾಗ್ತಿಲ್ಲ. ಸೌಂಡ್ ಮಾತ್ರ ಕೇಳ್ತೈತೆ ಜೋಗದು. ಆ ಸೌಂಡ್ ಫೀಲ್ ಮಾಡ್ಬೋದು, ಬಟ್ ಆದಷ್ಟು ಟ್ರೈ ಮಾಡ್ತೀನಿ ತೋರ್ಸೋದಕ್ಕೆ. ಐ ಥಿಂಕ್ ನಿಮ್ಗೆ ಚಿಕ್ಕದಾಗ ಒಂದು ಲೈನ್ ಕಾಣಿಸ್ತಾ ಇದೆಯಲ್ಲ ನೀರಿಂದು, ಸೊ ಅದೇ. ನೀವೇನು ಚಿಕ್ಕದ ಒಂದು ಲೈನ್ ನೋಡ್ತಾ ಇದ್ದೀರ ನೋಡ್ರಿ, ಅದೇ. ಸೊ ನೋಡ್ತಾ ಇದ್ದೀರಲ್ಲ,
ಫುಲ್ಲು ಫಾಗ್. ನಾನು ನಿಜವಾಗ್ಲೂ ಏನು ಕಾಣ್ತಾ ಇಲ್ಲ ಅಲ್ಲಿ. ಮೆಟ್ಲು ಇಳಿತಾ ಇದೀನಿ. ಹುಷಾರ್, ನಿಧಾನ. ಸರಿ. ಸಿಕ್ಕಾಪಟ್ಟೆ ಫಾಗು. ಜನ ಎಲ್ಲ ಫುಲ್ಲು ನೋಡ್ತಾವ್ರೆ. ಫುಲ್ ಐತೆ ನಮ್ ಸಾಗರ್ ಅದ ಪ್ಲೇಸ್ ಕೇಳ್ತಾರ, ಬಟ್ ಆ ಪ್ಲೇಸ್ ಏನೋ ಕ್ಲೋಸ್ ಆಗಿದೆ ಅಂತ ಇವಾಗ. ಪ್ಲೇಸ್ ಏನೋ ಬಿಡ್ತಾ ಇಲ್ಲ ಅಂತ ಇವಾಗ. ಇನ್ನು ಮಾತಾಡ್ತಾ ಇದಾರೆ ಆ ಪ್ಲೇಸ್ ಹೋಗಿ, ಅಲ್ಲೇನೋ ಒಂದು ಪ್ಲೇಸ್ ಇದೆ ಅಂತ. ಇಳಿಯುವಾಗ ಗೊತ್ತಿಲ್ಲ ಆ ಪ್ಲೇಸ್ ಹೆಂಗಿದೆ. ನನಗಂತ ಏನು ಕಾಣ್ತಾ ಇಲ್ಲ, ಎಷ್ಟೋ ಝೂಮ್ ಹಾಕಿರೋಂಗೆ. ನೋಡೋಣ. ಕಂಪ್ಲೀಟ್ ಪ್ಲೇಸ್ ಮಾತ್ರ ಸೂಪರ್ ಆಗೈತೆ. ಎಲ್ಲೂ ನನಗೇನು ಕಾಣ್ತಿಲ್ಲ, ಬಟ್ ಕೆಲವೊಂದು ಮಾತ್ರ ಕಾಣ್ತಾ ಇದಾವೆ ಅಲ್ಲಿ. ಬಿಲ್ಡಿಂಗ್ಸ್ ಆಗಿರ್ಬೋದು. ನೋಡ್ರಿ, ಕಂಪ್ಲೀಟ್ ಆಗಿ ಜೋಗ್ ಫಾಲ್ಸ್ ಅಟ್ ಪ್ರೆಸೆಂಟ್ ಜೋಗ್ ಫಾಲ್ಸ್. ಕಂಪ್ಲೀಟ್ ವೆದರ್ ಸಖತ್ತಾಗೈತೆ. ಫುಲ್ ವೆದರ್ ಸೂಪರ್. ನನಗಂತೂ ಎಷ್ಟು ನೋಡಿದ್ರು ಸಾಲದಾಗ್ತಾ ಇತ್ತು, ಅಷ್ಟು ಸಖತ್ತಾಗೈತೆ ಪ್ಲೇಸ್ ಮಾತ್ರ. ಸೂಪರ್ ಪ್ಲೇಸ್. ಈಗ ಚಿಕ್ಕದಾಗ ಏನೋ ಒಂದು ಕಾಣ್ತಾ ಇತ್ತು, ಬಟ್ ಅದು ಕೂಡ ಮುಚ್ಚೋಯ್ತು. ಕಂಪ್ಲೀಟ್ ಫಾಗ್ ಬೀಳ್ತಿದ್ದಂಗೆ. ಯಾರ ಮನವು ಹಸಿಯಾಗುವುದೋ, ಯಾರ ಉಸಿರಲ್ಯಾರ ಹೆಸರು, ಯಾರು ಬರೆದರೋ, ಯಾವ ಪ್ರೀತಿ ಹೂವು. ಇವಾಗ ಸ್ವಲ್ಪ ಮಳೆ ಬೀಳ್ತಿರೋ ಫೀಲ್ ಆಗ್ತಾ ಇತ್ತು. ಇವಾಗ ಸ್ವಲ್ಪ ಮಳೆ ಬೀಳ್ತಾ ಇತ್ತು ನನಗೆ. ಅವಾಗ್ಲೇನು ಬೀಳಿದಿಲ್ಲ, ಇವಾಗ ತೋರಿಸ್ಕೊಂಡು ಕೆಳಗಿಳಿದು ಹೋಗೋಣ ಅಂತ ಮಾಡಿದ್ದೆ, ಬಟ್ ಇಳಿದೋದ್ರೆ ಇಲ್ಲಿರೋದ್ರಲ್ಲ ನಮ್ಮ ಅಪ್ಪ ಅಮ್ಮ, ಮತ್ತೆ ಆಮೇಲೆ ಏನಿಲ್ಲ ಚಿತ್ರಾನ್ನ. ನಾವು ಸ್ವಲ್ಪ ಈ ಮಳೆ ಸಿಕ್ಕಾಪಟ್ಟೆ ಜೋರಾಯ್ತು. ಇಲ್ಲಿ ಜೋರಾಯ್ತು ಮಳೆ ಫುಲ್. ಓ ಹೌದಾ? ಓ ಅಲ್ಲೇನೋ ಒಂದು ಎಂಟ್ರಿ ಇತ್ತಂತೆ, ಆ ಎಂಟ್ರಿ ಕ್ಲೋಸ್ ಮಾಡಿದಾರಂತೇನೋ. ಅಲ್ಲೇನೋ ಯಾರೋ ಬಿದ್ದೇನೋ ಸತ್ತಿದಾರಂತ ಅಲ್ಲಿ ಗೊತ್ತಿಲ್ಲ. ಮಳೆ ಸಿಕ್ಕಾಪಟ್ಟೆ ಜೋರಾಗ್ತಿದೆ. ಮಳೆ ಮಾತ್ರ ಕಂಪ್ಲೀಟ್ ಜೋರಾಯ್ತು. ಫುಲ್ ಜೋರಾಯ್ತು ಮಳೆ. ಫುಲ್ ಜೋರು ಮಳೆ ಕಂಪ್ಲೀಟ್ ಆಗಿ. ಪಾಪ ಹೋಗೋದಾ? ಹೆಂಗೋ ತೋರಿಸ್ಕೊಂಡು ಹೋಗೋಣ ಅಂತ ಹೇಳ್ತಾರೆ. ಹೋಗೋಣ ನೋಡ್ರಿ, ಹಂಗೆ ನಡಿ. ಕಂಪ್ಲೀಟ್ ಮಳೆ ಫುಲ್ಲು ಜೋರು. ಇದು ನನ್ನ ಮೈಕೇನು ಹೋಗೈತನೋ ಗೊತ್ತಿಲ್ಲ. ಇದು ಮೈಕ್ ಆಲ್ರೆಡಿ ಇದೆ, ನಂದಂಗೆ ಗಾನೇನಪ್ಪ ಇದು. ಮಳೆಗೆಳೆ ನೀರು ಬಿದ್ದು ಮೈಕ್ ಬಗ್ಗೆ ತಲೆ ಕೆಡ್ಸ್ಕೊಂಡಿಲ್ಲ. ಯಾಕಂದ್ರೆ ನಿಮ್ಗೆ ಒಂದು ಕ್ವಾಲಿಟಿ ಒಂದು ವಿಡಿಯೋ ಕೊಡೋದಕ್ಕೋಸ್ಕರ ಇದೆಲ್ಲ ಕಷ್ಟಪಡ್ತಾ ಇರೋದು. ಆದಷ್ಟು ನಾನು ಎಲ್ಲ ವೀಡಿಯೋಸ್ನ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಯಾಕಂದರೆ ರೀಸೆಂಟಾಗಿ ನೋಡಿದಾಗ ನಾನು ವ್ಯೂಸ್ ಬರ್ತಾ ಇದೆ, ಬಟ್ ಸಬ್ಸ್ಕ್ರೈಬ್ ಬರ್ತಾ ಇಲ್ಲ ವೀಡಿಯೋಸ್ಗೆ. ಇನ್ ಕೇಸ್ ನಾನು ಮಾಡೋ ವೀಡಿಯೋದಲ್ಲಿ ಏನಾದರೂ ಮಿಸ್ಟೇಕ್ ಇದ್ದರೆ, ಏನಾದರೂ ನಿಮಗೆ ತಪ್ಪು ಅನಿಸಿದರೆ ದಯವಿಟ್ಟು ಕಮೆಂಟ್ ಮಾಡಿ. ಕಮೆಂಟ್ ಬಾಕ್ಸ್ ಇರೋದೇ ನಿಮಗೋಸ್ಕರ. ಅದು ಕಮೆಂಟಲ್ಲಿ ತಿಳಿಸಿ, ನಾನು ನೆಕ್ಸ್ಟ್ ಏನು ಸರಿ ಮಾಡ್ಕೋಬೇಕು ಆ ವೀಡಿಯೋದಲ್ಲಿ ಸರಿ ಮಾಡ್ತೀನಿ. ಆದಷ್ಟು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಹೇಳೋದಕ್ಕೆ ಇಷ್ಟಪಡ್ತೀನಿ. ದಮ್ಮತ್ತೈದು ನನಗೆ, ಆದರೂ ಮಾತಾಡೋಕ್ಕಾಗ್ತಾಯಿಲ್ಲ. ಆದರೂ ನಿಮಗೋಸ್ಕರ ಮಾತಾಡ್ತಾ ಇದ್ದೀನಿ. ಸೊ ಗಾಯ್ಸ್, ಫೈನಲಿ ಜೋಗ ನೋಡ್ಕೊಂಬಂದ್ವಿ. ನೀರು ಹರಿಯೋದಂತ ಕಾಣಲಿಲ್ಲ ಜೋಗದಲ್ಲಿ, ಬಟ್ ಅದು ಫುಲ್ ಫಾಗ್ ನೋಡೋಕ್ಕಾಗಲಿಲ್ಲ. ಬಟ್ ಆ ವೆದರ್ನ ತೋರಿಸಿದ್ರಲ್ಲ ಸಾಗರ್ ಅವರಿಗೆ ಥ್ಯಾಂಕ್ಸ್. ಎಲ್ಲ ಸಾಗರಿಗೆ ಥ್ಯಾಂಕ್ಸ್ ಹೇಳ್ರಿ. ಸೂಪರ್ ಪ್ಲೇಸ್ ಮಾತ್ರ ಸಕ್ಕತ್ತಾಗಿದೆ, ನೆಕ್ಸ್ಟ್ ಲೆವೆಲ್. ಈ ಟೈಮಾಗ ಬನ್ನಿ. ಈ ಟೈಮಾಗ ಬಂದು ನಾವು ಹೋಗಿದ್ವಲ್ಲ ಅದೇ ಥರ ಆ ಪ್ಲೇಸ್ ವಿಸಿಟ್ ಮಾಡಿ. ಸಿಕ್ಕಾಪಟ್ಟೆ ಸೂಪರ್ ಆಗಿದೆ. ನಾವು ಅಪ್ಪ ಪದ್ಮಾವತಿ ಕ್ಯಾನ್ಸಲ್ ಅಂತ ಹೇಳ್ತಾರೆ. ನೋಡೋಣ ಪದ್ಮಾವತಿಗೆ ಹೋಗೋಕ್ಕಾಗುತ್ತೆ ಆದರೆ ಕವರ್ ಮಾಡ್ತೀವಿ. ಪದ್ಮಾವತಿದು ಕೂಡ ತೋರಿಸ್ತೀನಿ. ಪದ್ಮಾವತಿ ಇಲ್ಲಿ ನೋಡ್ರಿ ವಿಷನ್. ಇಲ್ಲೊಂದೊಂದು ವಿಷನ್ ತೋರಿಸ್ತಾ ಇರೋದು. ಇದೇ ನೀರಲ್ಲಿ ಜೋಗದ ಇದು ಬರೋದಾ? ಓಕೆ, ಇದು ಬ್ಯಾಕ್ ವಾಟರ್ ಅಂತೆ, ಶರಾವತಿ ಬ್ಯಾಕ್ ವಾಟರ್. ನೀರಿನ ಅಂಶ ಕಾಣ್ತಾ ಇಲ್ಲ ಅಲ್ಲಿ, ಫುಲ್ ಹವೆ. ನಿಮಗೆಲ್ಲ ಹೇಳ್ತಾ ಇದ್ದೆ ಒಂದು ಸ್ಪೆಷಲ್ ಪ್ಲೇಸಿಗೆ ಹೋಗ್ತಾ ಇದ್ದೀನಿ, ಸ್ಪೆಷಲ್ ಪ್ಲೇಸಿಗೆ ಕರ್ಕೊಂಡು ಹೋಗ್ತೀನಿ ನಿಮ್ಗೆಲ್ಲ ಅಂತ.
ಈಗೇನು ನೋಡ್ತಿರಲ್ಲ ಇದೆಲ್ಲ ಸ್ಪೆಷಲ್ ಪ್ಲೇಸೇ ನಿಮ್ಗೆ ತೋರಿಸ್ತಾರೆ. ಮಲ್ನಾಡ್ ಸೈಡ್ ಬಂದಿರೋದು ಇವತ್ತು ನಾನು ಫುಲ್ಲು ಇದೆಲ್ಲ ಸ್ಪೆಷಲ್ ಪ್ಲೇಸೇ ನಿಮಗೆಲ್ಲ ತೋರಿಸ್ತಿರೋದು ಫುಲ್ಲು. ಸ್ವಲ್ಪ ಗಾಡಿನ ನೋಡ್ಕೊಂಡು ಓಡಿಸ್ರಿ ಅಂತ ಹೇಳಕ್ ಇಷ್ಟಪಡ್ತೀನಿ. ಯಾಕಂದ್ರೆ ಫುಲ್ ಫಾಗ್, ಅಪೋಸಿಟ್ ಬರೋಂಥ ವೆಹಿಕಲ್ಸ್ ಕಾಣಲ್ಲ ಇಲ್ಲಿ. ಆದಷ್ಟು ಸ್ವಲ್ಪ ಹುಷಾರಾಗಿ ಡ್ರೈವಿಂಗ್ ಮಾಡಿ ಅಂತ ಹೇಳಕ್ ಇಷ್ಟಪಡ್ತೀನಿ. ಯಾಕಂದ್ರೆ ಕಂಪ್ಲೀಟ್ ಫಾಗ್ ಇದೆ. ಈ ಕಡೆಯಿಂದ ಹೋಗ್ತಾರೆ, ಆ ಕಡೆಯಿಂದ ಬರೋರಿಗೆ ಯಾವ ಗಾಡಿ ಏನ್ ಬರುತ್ತೆ ಅಂತ ಗೊತ್ತಾಗಲ್ಲ. ಹಂಗಾಗೋಸ್ಕರ ವಿತೌಟ್ ಹೆಡ್ಲೈಟ್ಸ್ ಅಂತೂ ಈ ರೂಟಲ್ಲಿ ಬರೋಕ್ಕೆ ಹೋಗ್ಬೇಡ್ರಿ. ಕಂಪ್ಲೀಟ್ ಹೆಡ್ಲೈಟ್ಸ್ ಎಲ್ಲ ಫಾಗ್ ಲೈಟ್ಸ್ ಎಲ್ಲ ಆನ್ ಮಾಡ್ಕೊಂಡೆ ಬರೋ. ಯಾಕಂದ್ರೆ ಸ್ವಲ್ಪ ಗಾಡಿಗಳು ಏನು ಬರ್ತದೆ ಅಂತ ಕಾಣುತ್ತೆ, ಅದ್ರ ಮುಂದ್ಗಡೆ ಏನು ಬರ್ತದೆ ಅಂತ ಏನೋ ಕಂಪ್ಲೀಟ್ ಕಾಣಲ್ಲ. ಯಾಕಂದ್ರೆ ವೆದರ್ ಕಂಪ್ಲೀಟ್ ಕವರ್ ಆಗಿದೆ ಫಾಗ್. ಅಲ್ಲಿ ಕಂಪ್ಲೀಟ್ ಇಲ್ಲೆಲ್ಲ ಟೂರಿಸ್ಟ್ಗಳು ಕಂಪ್ಲೀಟ್ ಎಂಜಾಯ್ಮೆಂಟ್ ಇಲ್ಲೆಲ್ಲ ಫುಲ್. ಆಗಲ್ಲ ಈಗೆಲ್ಲ ಕವರ್ ಮಾಡಕ್ಕೆ ಏನಾಗ್ತಿಲ್ಲ. ಇಲ್ಲೆಲ್ಲ ನೋಡ್ತಾ ಇರಲ್ಲ, ಕಂಪ್ಲೀಟ್ ಎಲ್ಲ ಎಂಜಾಯ್ಮೆಂಟ್ ಮಾಡ್ತಾ ಇರೋ ನೋಡಲ್ಲ ಪ್ಲೇಸ್. ಬೇಡ ಗುರು, ಫುಲ್ ಎಂಜಾಯ್ಮೆಂಟ್ ಕಂಪ್ಲೀಟ್. ನಮ್ಮ ಹುಡುಗರೆಲ್ಲ ಮೆಕ್ಕೆಜೋಳ ತಿಂತಾರೆ. ಸೊ ಗಾಯ್ಸ್, ಈಗ ಫೈನಲಿ ಬಳೆ ಪದ್ಮಾವತಿ ಪ್ಲೇಸ್ ವಿಸಿಟ್ ಮಾಡ್ತಾ ಇದೀವಿ. ಇವಾಗ ಬಳೆ ಪದ್ಮಾವತಿ ಪ್ಲೇಸ್ ಆ್ಯಕ್ಚುಲಿ ಪ್ಲ್ಯಾನ್ ಮಾಡಿ ಮತ್ತೆ ಕ್ಯಾನ್ಸಲ್ ಮಾಡಿದ್ವಿ, ಯಾಕಂದರೆ ಟೈಮ್ ಆಗಲ್ಲ ಅಂತ. ಆದರೂ ಕೊನೆಗೆ ಏನೋ ಮಾಡಿ ಇಲ್ಲ ಬಂದಿದ್ದೀವಿ. ಮತ್ತಿನ್ನೇನು ಆಗಿ ಹೋಗೋದು ನೋಡ್ಕೊಂಡು ಹೋಗ್ಬಿಡೋಣ ಅಂತ ಬಳೆ ಪದ್ಮಾವತಿ ಕೂಡ ವಿಸಿಟ್ ಮಾಡಿದ್ವಿ, ಕವರ್ ಮಾಡೋಣ ಅಂತ. ನೋಡ್ತಾ ಇದ್ರಲ್ಲ, ಇದು ಕಂಪ್ಲೀಟ್ ಎಲ್ಲ ಬಳೆ ಪದ್ಮಾವತಿ ಪ್ಲೇಸ್ ಬಂದಿರೋದು ಫುಲ್. ಬಟ್ ನನಗೆ ಈ ಸೈಡ್ ಪ್ರಾಬ್ಲಮ್ ಏನಂತಂದ್ರೆ ಇಲ್ಲಿ ಊಟ ನಮ್ಗೆ ಅಡ್ಜಸ್ಟ್ ಆಗಲ್ಲ ಇಲ್ಲಿ. ಅದೇ ಒಂದು ಪ್ರಾಬ್ಲಮ್ ಅಷ್ಟೇ. ಅದು ಬಿಟ್ರೆ ಕಂಪ್ಲೀಟ್ ನೆಕ್ಸ್ಟ್ ಲೆವೆಲ್ ಇಲ್ಲಿ ಫುಲ್. ದೇವಸ್ಥಾನ ನೋಡ್ರಿ ಎಷ್ಟು ಪ್ರಶಾಂತವಾಗೈತೆ. ಫುಲ್ಲು ಕ್ಲೀನ್ ಅಂಡ್ ಹೈಜೆನಿಕ್ ಕಂಪ್ಲೀಟ್ ಆಗಿ. ಮಳೆ ಬರ್ತಾನೆ ಐತೆ ಇನ್ನು. ಪ್ಲೇಸ್ ಮಾತ್ರ ಸೂಪರ್ ಐತೆ ಇದು ಬಳೆ ಪದ್ಮಾವತಿ. ನಾನು ಬಂದಿಲ್ಲ, ಫಸ್ಟ್ ಟೈಮ್ ಬಂದಿರೋದು ಇಲ್ಲಿ. ನೋಡ್ತಾ ಇದ್ದೀನಿ ಪ್ಲೇಸ್ ಹೆಂಗೈತೆ ಏನಂತ ಗೊತ್ತಿಲ್ಲ ಫುಲ್. ಅಲ್ಲಿ ಒಂದೇನೋ ಐತೆ, ಅಲ್ಲೇನೋ ಫೋಟೋಶೂಟ್ ಮಾಡ್ತಾರೆ. ನೋಡ್ತೀವಿ, ಮುಗಿಸ್ಕೊಂಡು ಅಲ್ಲೂ ಕೂಡ ಹೋಗೋದಕ್ಕೆ ಟ್ರೈ ಮಾಡ್ತೀವಿ. ಅಟ್ಲೀಸ್ಟ್ ಒಂದು 2 ದಿವಸ 3 ದಿವಸ ಏನಾದ್ರು ಪ್ಲ್ಯಾನ್ ಮಾಡಲೇಬೇಕು ಈ ಸೈಡ್ ನೆಕ್ಸ್ಟ್ ಟೈಮ್. ಯಾಕಂದ್ರೆ ಪ್ಲೇಸ್ ಹಂಗಿದೆ ಇಲ್ಲಿ ಕಂಪ್ಲೀಟಾಗಿ ಎಲ್ಲ ನೋಡೋದು. ಪ್ಲೇಸ್ ಮಾತ್ರ ಸೂಪರ್, ಕಂಪ್ಲೀಟ್ ಎಲ್ಲ ನೋಡ್ತಾ ಇದ್ದೀರಿ ಎಲ್ಲ. ಅಮ್ಮನವರ ಲಕ್ಕಿ ವೃಕ್ಷ ಅಂತ ನೋಡ್ರಿ, ಅದು ಅಮ್ಮನವರ ಲಕ್ಕಿ ವೃಕ್ಷ. ಇನ್ನು ಪ್ಲೇಸ್ ಏನೋ ಭಾಳ ಇದಾವೆ ಇಲ್ಲಿ. ಇನ್ನು ನನಗೆ ಗೊತ್ತಿಲ್ಲ, ಇದು ನೋಡ್ತಾ ಇದ್ದೀನಿ ಫಸ್ಟ್ ಟೈಮ್. ಇಲ್ಲಿನ ದೇವಸ್ಥಾನ ಎಲ್ಲ ಇಲ್ಲೇ ನೋಡ್ಬಿಟ್ರಿ. ದೇವ್ರ ದೇವಸ್ಥಾನ ಕಂಪ್ಲೀಟ್ ಚೆನ್ನಾಗೈತೆ. ಹೌದಾ, ಸಾರಿ, ವಿಡಿಯೋ ಅಲೋ ಇಲ್ಲ ಇಲ್ಲಿ. ವಿಡಿಯೋಗೆ ಕ್ಲೋಸ್ ಮಾಡ್ತಾ ಇದ್ದೀನಿ ಗೈಸ್. ಇಲ್ಲಿ ಕೆಲವೊಂದು ಕಡೆ ವಿಡಿಯೋ ಮಾಡೋಕೆ ಅಲೋ ಇಲ್ಲ ಇಲ್ಲಿ, ಯಾಕಂತ ರಿಸ್ಟ್ರಿಕ್ಷನ್ ಏರಿಯಾ ಇದಾವೆ ಇಲ್ಲಿ. ಕೆಲವೊಂದು ಅವಸರ ವಿಡಿಯೋ ಮಾಡೋಕೆ ಅಲೋ ಇಲ್ಲ ಇಲ್ಲಿ. ಸಣ್ಣ ದೇವಸ್ಥಾನ ಆಯ್ತಾ. ಇಲ್ಲೊಂದು ಅಮ್ಮನವರ ಲಕ್ಕಿ ವೃಕ್ಷ ಅಂತ ಇಲ್ಲೊಂದಿದೆ, ಅಲ್ಲೊಂದು ತೋರಿಸ್ತಿದೆ ನಿಮ್ಗೆ ಯಾವಾಗಲೇ ವಿಡಿಯೋದಲ್ಲಿ. ಇಲ್ಲೊಂದು ಅಮ್ಮನವರ ಲಕ್ಕಿ ವೃಕ್ಷ ಅಂತ ಇಲ್ಲೊಂದು ಇದು. ಸೊ ಗೈಸ್, ಫೈನಲಿ ದರ್ಶನ ಎಲ್ಲ ಆಯ್ತು. ಇವಾಗ ನೆಕ್ಸ್ಟ್ ಈಗ ನಮ್ಮ ಆಂಟಿ ಮನೆ ಒಂದು ಹೋಗೋದೈತೆ. ನಮ್ಮ ಆಂಟಿ ಮನೆ ಈಗ ಸೀದಾ ಹೋಗ್ಬೇಕಾಗಿರೋದು.
ದರ್ಶನ ಎಲ್ಲ ಆಲ್ಮೋಸ್ಟ್ ಅಲ್ಲಿ ಆಯ್ತು. ಇವಾಗ ಇನ್ನು ನೋಡೋಂಥ ಪ್ಲೇಸ್ ಏನಿಲ್ಲ, ಎಲ್ಲ ಕವರ್ ಮಾಡಿದ್ವಿ. ಈಗ ಇದ್ದಿದ್ದೆ ನಮಗೆ ಬಳೆ ಪದ್ಮಾವತಿ ಒಂದು ಬರ್ಬೇಕನ್ನೋದಿತ್ತು, ಅದನ್ನು ಕೂಡ ಆಯ್ತು ಇವಾಗ. ಸೊ ಇಲ್ಲಿಂದ ಈಗ ನೆಕ್ಸ್ಟ್ ಹೊರಡೋದು ಇವಾಗ. ಆಲ್ಮೋಸ್ಟ್ ಎಲ್ಲ ಆಗಿದೆ. ತುಂಬ ವರ್ಷ ಆದಮೇಲೆ ಬರ್ತಾ ಇರೋದು ನಮ್ಮ ಆಂಟಿ ಮನೆಗೆ. ಬಟ್ ಇಲ್ಲಿ ಎಲ್ಲಿ ರೂಟ್ ಹೆಂಗೆ ಹೋಗ್ಬೇಕಂತ ಗೊತ್ತಾಗ್ತಿಲ್ಲ. ಇಲ್ಲಿ ನೋಡ್ತಾ ಇದೆ, ರೋಡ್ ಮಾತ್ರ ಫುಲ್ಲು ಡೌನ್ ಐತೆ. ಇದು ಹೆಂಗೆ ಹೋಗೋದಂತ ಗೊತ್ತಾಗ್ತಿಲ್ಲ, ಕೆಸರು ಸಿಕ್ಕಾಬಿಟ್ಟೈತೆ. ನೋಡ್ತಾ ಹುಷಾರು, ಕಾಲು ಜಾರ್ತತೆ. ಸೊ ಗೈಸ್, ಫೈನಲಿ ನಮ್ಮ ಆಂಟಿ ಮನೆ ರೀಚ್ ಆಗಿದ್ದೀವಿ. ಮನೆ ಬಂದ್ಬಿಟ್ಟು ಅಲ್ಲೈತೆ ನೋಡ್ರಿ ಮೇಲೆ. ಈ ಥರ ಯಾರೂ ನೋಡಿರಲ್ಲ, ಫಸ್ಟ್ ಟೈಮ್ ನೋಡ್ತಾ ಇದ್ದಾರೆ ಈ ಥರ ಎಲ್ಲ. ಬಾರ ಅಕ್ಷಯ್, ಅತಿಶಯ್, ನಾವು ಮಳೆಯ ಹೆಸರೇ ಮರ್ತಾ ಬಿಡೈತೆ. ಹೋಗ್ತಾ ಇದ್ದೀವಿ. ಲಾಕಾಗಿಲ್ಲ ಅತಿಶಯ್, ಹಾಯ್ ಹೇಳು. ಹಾಯ್ ನಮ್ಮ ಅಳಿಯ. ಹೋಗ್ತಾ ಇದೀವಿ ಅಜ್ಜಿ ಮನೆಗೆ. ಹೆಂಗೈತೆ ನೋಡ್ರಿ ರೋಡು, ಸುತ್ತಮುತ್ತ ಎಲ್ಲಿ ನೋಡಿದ್ರು ಕಾಡು. ಕಂಪ್ಲೀಟ್ 360 ಡಿಗ್ರಿ, ಕಂಪ್ಲೀಟ್ 360 ಡಿಗ್ರಿ ವ್ಯೂ. ಎಲ್ಲಿ ತಿರುಗಿದ್ರು ಬರೀ ಕಾಡು. ಈ ಥರ ಮನೆ ಇರ್ಬೇಕು ನೋಡಿದ್ರೆ ಗುರು, ನೆಮ್ಮದಿಯಾಗಿ ಆರಾಮಾಗಿ. ಅಜ್ಜಿ ಬರ್ತಾರೆ, ಅಜ್ಜಿ ತುಂಬ ವರ್ಷ ಆದ್ಮೇಲೆ ನೋಡ್ತಾರೆ ನಮ್ಮ. ಅಜ್ಜಿ ಆರಾಮಿದ್ದೀರಾ? ಹಂಗೆ ಮೇಲೆ ಅಜ್ಜಿ ತಾತ ಇಲ್ಲಿ ಮನೇಲಿದಾರ? ಬರೋಣ ಮೇಲೆ ಹೋಗಿ ಆಂಟಿ ಮಾತಾಡ್ಸ್ಕೊಂಡು ಕೆಳಗೆ ಬರೋಣ. ಅತಿಶಯ್ ಬಾರಲ್ಲ, ಯಾಕೆ ಸ್ಕೂಲ್ ರಜೆ ಮಾಡಿಯಾ? ರಜೆ ಕೊಟ್ಟವ್ರ? ಅವನ ಸ್ಕೂಲ್ ರಜೆ ಮಾಡೋನು ನೋಡಿ ಗಾಯ್ಸ್. ಮೊಬೈಲ್ ಹಿಡ್ಕೊಂಡು ತಿಕ್ತಾನ. ಪಬ್ಜಿ ಗಿಬ್ಜಿ ಏನು ಆಡ್ತಾವ ಗೊತ್ತಿಲ್ಲ ಅದರಲ್ಲಿ. ಹೆಂಗತ್ತ ನೋಡ್ರಿ ಹಂಗೆ. ನಾಯಿ ಬಂತು, ನಾಯಿ ಗಾರ್ಡನ್ ಫುಲ್ ಗಾರ್ಡ್ ಸೆಕ್ಯೂರಿಟಿ ಇಲ್ಲಿ. ಓ ನಮ್ಮ ರಾಮು ಬಂತು 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 ಬಂತು. ನೀನ್ ಎದುರು ಬರಬೇಕು. ಏನು ಮಾಡಲ್ಲ ಅಂತ ಹೇಳಿದ. ಇಲ್ಲ ಅವನೇನು ಮಾಡಲ್ಲನ, ಕಾಂತಾರ ಮನೆ ನಾಯಿ ಕಿತ್ಕೊಂಡು ತಿನ್ಬಿಡ್ತಿತ್ತು. ನಾಯಿ ಎಲ್ಲ ಸಾಕೊಂಡವ್ರೆ ಗಾರ್ಡಿಯನ್ ಪರ್ಪಸ್ಗೆ. ಹೆಂಗೈತೆ ಆಂಟಿ, ಆರಾಮಿದ್ದೀರಾ? ಇವ್ರು ನಮ್ಮ ಸರಿ ಅಂಕಲ್. ಅಂಕಲ್ ಆರಾಮಿದ್ದೀರಾ? ನಾವ್ ಬರ್ತಿಲ್ಲ. ನಮ್ಮ ಆಂಟಿ 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 ಆರಾಮಿದ್ದೀರಾ? ಸೊ ಗಾಯ್ಸ್, ಇವಾಗೇನು ನೋಡ್ತಾ ಇದ್ದೀರಲ್ಲ, ಇದು ಬಂದ್ಬಿಟ್ಟು ನಮ್ಮ ಆಂಟಿಯವ್ರ ಮನೆ. ಇದು ಮನೆ ಇಲ್ಲಿ ಎಲ್ಲ ಹೆಂಗಿದೆ ಅಂತಂದ್ರೆ ಕಂಪ್ಲೀಟ್ ನೋಡ್ರಿ, ಇಲ್ಲಿ ಫುಲ್ಲು ಎಲ್ಲ ಫುಲ್ಲು ಗ್ರೀನು 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 ಗ್ರೀನು. ಎಲ್ಲಿ ನೋಡಿದ್ರು ಮರ ಗಿಡ ಕಂಪ್ಲೀಟಾಗಿ ಫುಲ್ ಔಟ್ ಸೈಡು ಹೊರಗಡೆಗೆಲ್ಲ ಪೂರ್ತಿ. ಅದರಲ್ಲಿ ಸೆಂಟ್ರಲ್ ಮನೆ ಇದು. ಈ ಜಾಗದಲ್ಲಿ ಏನಿದೆಯಲ್ಲ, ಈ ಜಾಗದಲ್ಲಿ ಅರೌಂಡ್ ಒಂದು 10 ಮನೆ ಅಷ್ಟೇ ಇರೋದಿದೆ. ಅದು ಬಿಟ್ಟರೆ ಪೂರ್ತಿ ಎಲ್ಲ ಫಾರೆಸ್ಟ್ ಇದು ಕಂಪ್ಲೀಟಾಗಿ ಎಲ್ಲ ಪೂರ್ತಿ ಗ್ರೀನ್ ಮರ ಗಿಡ ಫುಲ್ ಅವೇ ಇರೋದು. ಇವರೊಂದು 10 ಮನೆ ಮಾತ್ರ ಇಲ್ಲಿ ಇರೋದಿಲ್ಲ ಕಂಪ್ಲೀಟಾಗಿ. ಈ ಕಡೆ ಎಲ್ಲ ಫುಲ್ಲು ಅಲ್ಲೆಲ್ಲ ಪೂರ್ತಿ ಅದೇ ಎಲ್ಲ ಶೆಡ್ ಗಿಡ್ಡೆಲ್ಲ ಫುಲ್ಲು. ದೇವಸ್ಥಾನ ಕಂಟಿ ಗಾಯ್ಸ್ ಎಲ್ಲ ಹೋಮ್ ಟೂರ್ ಮಾಡಿಸ್ತಾ ಇದ್ದೀನಿ ನೋಡಿ ನಮ್ಮ ಆಂಟಿ ಮನೆ ಹೇಗಿದೆ ಅಂತ. ಮನೆ ಯಾಕಂದ್ರೆ ನಾರ್ಮಲ್ ಮನೆ ನೋಡಿರ್ತೀರ ನೀವು, ಇಲ್ಲಿ ನಾನು ತೋರಿಸ್ತಾ ಇರೋದು ಇದ್ರಲ್ಲಿರೋದು. ಹೇಳಿ ಮಗ, ನೀನ್ ಬೆಕ್ ತೋರಿಸ್ತೀನಿ. ಮತೇಶ ಬೆಕ್ ತೋರ್ಸು ಅಂತ ಹೇಳ್ತಾನೆ. ನೋಡಿ ಹಂಗಿತ್ತು ಬೆಕ್ಕು. ಬೆಕ್ ತೋರಿಸಿದೆ ನಿನ್ ಬೆಕ್. ಸೊ ನೋಡ್ರಿ ಹೆಂಗೈತೆ ಮನೆ ಹಂಗ ಪೂರ್ತಿ
ಪೂರ್ತಿ ಮಂದಿ ಆಂಟಿ ಮಾಡಿ ನೋಡಿ ಹೆಂಗಿದೆ ಮಾಡ್ತೀನಿ. ಇದು ಡೈನಿಂಗ್ ಟೇಬಲ್ ಐತೆ. ಅಮ್ಮ ಮತ್ತೆ ಮಾಡಿರಾ? ಬಹಳಷ್ಟು ಐತೆ. ಅದೇ ಮಾಡ್ಕೊಂತ ಇದ್ದೀನಿ ನೀವು. ಇದೆಲ್ಲ ಟೂರ್ ಕಂಪ್ಲೀಟ್ ಆಗಿ ಬರುತ್ತೆ ಬ್ಲಾಗ್ ಅಲ್ಲಿ ನೋಡಿ. ಸೊ ಇಲ್ಲೊಂದಿದೆ, ಇಲ್ಲೊಂದು ತೋರಿಸ್ತೀನಿ ನೋಡ್ರಿ ಹಿಂದ್ಗಡೆ ಗಾರ್ಡಿಯನ್ ರಾಮು, ನನ್ನ ಹೆಸರು ರಾಮು ಅಂತ. ಸೊ ಗೈಸ್ ಫೈನಲಿ ನೋಡ್ತಾ ಇದ್ದೀನಿ ದಾವಣಗೆರೆಗೆ. ಕೆಲವೊಬ್ಬರನ್ನ ಶೂಟ್ ಮಾಡಕ್ ಆಗ್ಲಿಲ್ಲ ಅಲ್ಲಿ. ಫೈನಲ್ ಆಗಿ ಮನೆಯಿಂದ ಹೊರಡುವಾಗ ನನಗೊಂದು ಫೈನಲ್ ಒಂದು ವಿಡಿಯೋ ಮಾಡಕ್ ಆಗ್ಲಿಲ್ಲ ಹೊರಡೋದು. ಸೊ ಹಂಗೆ ಸ್ವಲ್ಪ ಅರ್ಜೆಂಟಲ್ಲಿ ಕಾರ್ ಹತ್ಕೊಂಡು ಹೋಗ್ತಾ ಇದ್ದೀನಿ. ನೋಡೋಣ, ಇನ್ ಕೇಸ್ ನೆಕ್ಸ್ಟ್ ಬ್ಲಾಗಲ್ಲಿ ಏನಾದರೂ ಆದರೆ ಎಲ್ಲರನ್ನೂ ಕವರ್ ಮಾಡ್ತೀನಿ. ಇನ್ನು ಕೆಲವು ಪರ್ಸನ್ಸ್ ಎಲ್ಲ ಮಾಡೋಕ್ಕಾಗಿಲ್ಲ, ಮಿಸ್ ಆಯಿತು. ಯಾಕಂದ್ರೆ ನಾನು ಟಯರ್ಡ್ ಆಗಿದ್ದೆ, ಮಾಡೋಕ್ಕಾಗಿಲ್ಲ. ಸೊ ಇನ್ ಕೇಸ್ ನೆಕ್ಸ್ಟ್ ಬ್ಲಾಗಲ್ಲಿ ಈ ಕಡೆ ಬಂದರೆ ಆಲ್ಮೋಸ್ಟ್ ಅಲ್ಲಿ ಎಲ್ಲರನ್ನೂ ಕವರ್ ಮಾಡ್ತೀನಿ. ಆದಷ್ಟು ಇನ್ಮೇಲೆ ಬಂದರೆ ಸ್ವಲ್ಪ ಬೇಗನೆ ಬರ್ತೀನಿ ಬೆಳಗ್ಗೆ. ಇವತ್ತು ಆಲ್ರೆಡಿ ನಾವು ಬಿಟ್ಟಿದ್ದೆ ಲೇಟ್ ಆಯ್ತು. ಅಲ್ಲಿ ಅರೌಂಡ್ 1:30 ಗಂಟೆ ಆಯ್ತಲ್ಲ ಮಗ, 1:30 ಆಯ್ತು ಬಿಡೋದು ಅಲ್ಲಿ. ಹಂಗಾಗಿ ನಮಗೆ ಪ್ಲೇಸ್ಗಳು ಕ್ಲೀನಾಗಿ ಕವರ್ ಮಾಡೋಕ್ಕಾಗಿಲ್ಲ. ನಾವು ಅಂದ್ಕೊಂಡಿದ್ದು ಒಂದೊಂದು ಪ್ಲೇಸ್ಗಳು, ಆ ಪ್ಲೇಸ್ ಮಿಸ್ ಆಯಿತು, ಬೇರೆ ಪ್ಲೇಸ್ ಕವರ್ ಮಾಡಿದ್ವಿ. ಸೊ ನೆಕ್ಸ್ಟ್ ಟೈಮು ಇನ್ ಕೇಸ್ ಬಂದರೆ ಬೇಗನೆ ಅರ್ಲಿ ಮಾರ್ನಿಂಗ್ ಬಿಟ್ಟರೆ ಎಲ್ಲ ಪ್ಲೇಸ್ ಕವರ್ ಮಾಡ್ಬೋದು. ಹಾಗೆ ಎಲ್ಲನೂ ಕವರ್ ಮಾಡ್ಬೋದು ವಿಡಿಯೋದಲ್ಲಿ. ನಾನು ನೆಕ್ಸ್ಟ್ ಬ್ಲಾಗಲ್ಲಿ ಎಲ್ಲರನ್ನೂ ಕವರ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಅದೇ ಹೊರಡ್ತಾ ಇದ್ದೀನಿ. ನಮ್ದು ಊಟ ಬೇರೆ ಆಗಿಲ್ಲ. ಆನ್ ದಿಸ್ ವೇ ಮುಂದ್ಗಡೆ ಸಾಗರ್ ಎಲ್ಲ ಒಂದು ಹೋಟ್ಲ್ ಹೇಳಿದ್ದಾನೆ. ಇನ್ ಕೇಸ್ ಅಲ್ಲಿ ಊಟ ಮಾಡ್ಕೊಂಡು ಹೊರಡೋದಾಗಿ ನೋಡೋಣ. ಗೈಸ್ ಫೈನಲಿ ಇಲ್ಲೊಂದು ಡಾಬಾಗೆ ಬಂದಿದ್ದೀವಿ ಊಟಕ್ಕೆ. ಇಲ್ಲ ಅಂದಿವೆ ಈ ಡಾಬಾದಲ್ಲಿ ಊಟ ಮಾಡ್ಕೊಂಡು ಹೊರಡೋದು. ಈಗ ಸಿಕ್ಕಾಪಟ್ಟೆ ಟಯರ್ಡ್ ಆಗಿಬಿಟ್ಟಿದ್ದೀನಿ, ಮಾತಾಡೋಕ್ಕಾಗಿಲ್ಲ ನನಗೆ. ಫಸ್ಟ್ ಹೋಗಿ ರೆಸ್ಟ್ ಮಾಡ್ಬೇಕು. ಈ ಡಾಬಾದಾಗ ಊಟ ಮಾಡ್ಕೊಂಡು ಇಲ್ಲಿಂದ ಅರೌಂಡ್ ಇನ್ನೊಂದು 20 ಕಿಲೋಮೀಟರ್ನ ಐತೆ ದಾವಣಗೆರೆ. ಸೊ ದಾವಣಗೆರೆ ಹೊರಡೋದು. ಮನೇಲಿ ಈಗ ಮನೆಗೆ ಬಂದಾಯ್ತು ಈಗ. ಸೊ ಸಾಗರ್ನ ಈಗ ಬಾ ಹೇಳಿ ಸಾಗರ್ನ ಕಳಿಸ್ತಾ ಇದ್ದೀನಿ ಮಗ. ಬಾಯ್ 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 ಬಾಯ್. ಹುಷಾರಪ್ಪ. ಸಾಗರ್ ಇನ್ನೊಂದು ಹೇಳಲೇಬೇಕು, ಅವ್ನು ಒಳ್ಳೆ ಡ್ರೈವರು. ಗಾಡಿ ಮಾತ್ರ ನಿಜವಾಗ್ಲೂ ಕ್ಲೀನಾಗಿ ನಮ್ಮನ್ನ ಹೆಂಗೆ ಕರ್ಕೊಂಡು ಹೋಗಿ ಅದೇ ರೀತಿ ಸೇಫಾಗಿ ಕರ್ಕೊಂಬಂದ ಇಲ್ಲಿಗೆ. ಓಕೆ ಗೈಸ್, ಇದು ಇವತ್ತಿನ ಬ್ಲಾಗ್ ಆಗಿರುತ್ತೆ. ಟೈಮ್ ಆಲ್ರೆಡಿ ಇವಾಗ 1:15 ಆಗ್ತದೆ, 1:25 ಟೈಮ್ ಈಗ. ಸೊ ನಾನಂತೂ ಫುಲ್ ಟಯರ್ಡ್ ಆಗಿದ್ದೀನಿ ಕಂಪ್ಲೀಟ್ ಆಗಿ. ಯಾಕಂದ್ರೆ ಹೆವಿ ಜರ್ನಿ ಇವತ್ತು, ಒಂದು ಮಧ್ಯಾಹ್ನದಿಂದ ಮಾಡಿರೋದು, ಇವತ್ತು ಪುರ್ಸೊತ್ತೇ ಇಲ್ಲ. ಐ ಹೋಪ್ ಈ ನನ್ನ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋ ಮಾತ್ರ ಮರಿಬೇಡಿ. ಮತ್ತೆ ಸಿಗ್ತೀನಿ ನಿಮಗೆ ಮುಂದಿನ ಬ್ಲಾಗ್ ಅಲ್ಲಿ. ಅಂಟಿಲ್ ದೆನ್ ಟೇಕ್ ಕೇರ್, ಲವ್ ಯು, ಬಾಯ್. ಸಾರಿ, ಇವತ್ತು ನಾನು ಮೀಟ್ ಮಾಡಕ್ ಹೋಗಿದ್ದೆ ಕಾರ್ಗಲ್ಗೆ ನಮ್ಮ ಆಂಟಿಯರ್ನ. ದೇ ಗಿವನ್ ಮಚ್ ಆಫ್ ಲವ್. ಥ್ಯಾಂಕ್ ಯು, ಬಾಯ್.